ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು 72ನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನ ಬಿಡಿಸಿವ್ರಿ. ಇಂದಿನ ಅವಧಿಯಲ್ಲಿ 72ನೇ ಪೇಜಿನಲ್ಲಿರುವಂತಹ ಆಯತ ಮತ್ತು ಚೌಕಗಳ ಕರ್ಣಗಳನ್ನು ಪರಿಶೋಧಿಸುವುದು ಅಂತ ನೋಡ್ರಿ. ಇಲ್ಲೊಂದು ಆಯತಾಕಾರ ಐತಿ. ಅದನ್ನು ಏನು ಮಾಡ್ಯಾರ್ರಿ, PQRS ಅಂತ ಒಂದು ಆಯತಾಕಾರವನ್ನು ಮಾಡ್ಯಾರು. PR ಮತ್ತು QSಗಳು, ಇಲ್ಲಿ P ಐತ್ರಿ, ಇದು PR, ಇದು P ಐತಿ, ಇಲ್ಲಿ R ಐತಿ. PR ಇವೇನು ಅದಾವ್ರಿ, P ಮತ್ತು R ಮತ್ತು S ಮತ್ತು Qಗಳು, ಇವೆರಡು ಕರ್ಣಗಳು ಅದಾವ್ರಿ. ಇವಕ್ಕೆ ನಾವೇನಂತೀವಿ, ಕರ್ಣಗಳು ಅಂತೀವಿ. ಕರ್ಣಗಳ ಉದ್ದವನ್ನು ಹೋಲಿಸಿ ಮೊದಲು ಉತ್ತರವನ್ನು ಊಹಿಸಿ ನಂತರ ಚಿತ್ರದಲ್ಲಿರುವಂತೆ ಬಿಂದುಗಳನ್ನು ಗುರುತಿಸಿ ಆಯತವನ್ನು ರಚಿಸಿ ಮತ್ತು ಕರ್ಣಗಳನ್ನು ಅಳೆಯಿರಿ ಅಂತ ಅಂತಾರೆ. ಈ ರೀತಿಯಾಗಿ ನೀವು ಏನು ಮಾಡಿರಿ, ಮೊದಲ ಆಯತವನ್ನು ರಚನೆ ಮಾಡಿ ಅದಾದ ಬಳಿಕ ನೀವು ಇಲ್ಲಿರುವಂತಹ ಏನು ಕರ್ಣಗಳ ಉದ್ದವನ್ನು ಏನೈತಿರಲ್ಲ ಅದನ್ನು ಅಳಿಬೋದು. ಇನ್ನು ಮುಂದೆ ನೋಡ್ರಿ ಏನು ಕೊಟ್ಟಾರ ಅಂತಾರೆ. PQRS ಆಯತದ P ಮತ್ತು Rಗಳಲ್ಲಿರುವ ಲಂಬ ಕೋನಗಳನ್ನು ಅಭಿಮುಖ ಕೋನಗಳು ಎನ್ನುತ್ತೇವೆ. ಇನ್ನೊಂದು ಜೊತೆ ಅಭಿಮುಖ ಕೋನಗಳು Q ಮತ್ತು S ಬಿಂದುಗಳಲ್ಲಿ ಲಂಬ ಕೋನಗಳಾಗಿವೆ. ಅಂದರೆ ಏನು ರೀ, ಇಲ್ಲಿ ನೋಡ್ರಿ, ಅಭಿಮುಖ ಕೋನಗಳು ಅಂದರೆ ಏನು ರೀ, ಇಲ್ಲಿ P ಐತ್ರಿದ, ಈ Pಗ ಅಭಿಮುಖ ಕೋನ ಅಂದರೆ ಯಾವ್ದು ರೀ, ಇಲ್ಲಿ R. Pಗ ಅಭಿಮುಖ ಕೋನ R ಮತ್ತು Sಗೆ ಅಭಿಮುಖ ಕೋನ Q. ಅಂದ್ರೆ ರೀ ಇಲ್ಲಿ ಕೋನವನ್ನು ಕೋನ ತಯಾರಾಗತ್ತೈತ್ರಲ್ಲ, ಇದನ್ನ ಹೇಳತ್ತಾರ ಅವ್ರು. ಇಲ್ಲಿ ಏನಾಕೈತಿ ಅಂದ್ರೆ, ನಾವು ಅಭಿಮುಖ ಕೋನಗಳಿಗೆ ಕರ್ಣಗಳನ್ನು ಎಳೆದಾಗ ಆ ಒಂದು ಕೋನ ಇದ್ದಿದ್ದು ಏನಾಕೈತಿ, ಭಾಗ ಆಗಿ ಎರಡು ಕೋನ ಆಕೈತಿ ರೀ. ನೋಡ್ರಿ, ಇಲ್ಲಿ ಒಂದು A ಐತಿ, ಇಲ್ಲಿ B ಐತಿ, ಹಿಂಗೆ ಈ ರೀತಿಯಾಗಿ ಎರಡು ಆಕೈತಿ. ಮತ್ತು ಪ್ರತಿ ಕೋನಗಳು ಆಯತದಲ್ಲಿ ಏನಿರ್ತಾವೆ, 90 ಡಿಗ್ರಿ ಇರ್ತಾವೆ. 90 ಡಿಗ್ರಿ ಇರ್ತಾವೆ ರೀ. ನೋಡ್ರಿ, ಕರ್ಣವು ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳನ್ನು ಎರಡು ಚಿಕ್ಕ ಕೋನಗಳಾಗಿ ವಿಭಾಗಿಸುತ್ತದೆ. ನೋಡಿವ್ರಿ ಇದೀಗ ಎಂಬುದನ್ನು ಗಮನಿಸಿ. PR ಕರ್ಣವು R ಕೋನದ ಎರಡು ಚಿಕ್ಕ ಕೋನಗಳಾಗಿ ವಿಭಾಗಿಸುತ್ತದೆ. ಇವುಗಳನ್ನು GH ಎಂದು ಕರೆಯೋಣ. ಕರ್ಣವು ಸಹ P ಕೋನವನ್ನು CD ಕೋನಗಳನ್ನಾಗಿ ವಿಭಾಗಿಸುತ್ತದೆ. G ಮತ್ತು H ಸಮನಾಗಿವೆಯೇ, CD ಮತ್ತು ಸಮನಾಗಿವೆಯೇ? ಮೊದಲು ಉತ್ತರ ಊಹಿಸಿ ನಂತರ ಕೋನಗಳನ್ನು ಅಳೆಯಿರಿ. ನೀವು ಏನು ಗಮನಿಸುವಿರಿ, ಸಮನಾಗಿರುವ ಕೋನಗಳ ಜೋಡಿಗಳನ್ನು ಗುರುತಿಸಿ ಅಂತಾರೆ. ನೋಡ್ರಿ, ಯಾವ್ಯಾವ ಸಮ ಅದಾವ ಅಂತಾರೆ. CD ಕೋನಗಳು ಅಂದ್ರೆ P ಕೋನಗಳನ್ನು CD ಕೋನಗಳನ್ನಾಗಿ ವಿಭಾಗಿಸಿ GH ಸಮನಾಗಿವೆ ಅಂತ ನೋಡ್ರಿ. ಇಲ್ಲೆಲ್ಲೈತಿ G ಮತ್ತು H ಸಮ ಅದಾವೇನ್ರಿ, ಸಮ ಇಲ್ಲ. ಯಾಕಂದ್ರೆ ನಮಗೆ ಆಯತ ಒಳಗೆ ನಮಗೆ ಇದು ಏನು ಕೋನ ಇರ್ತೈತ್ರಲ್ಲ, ಇಲ್ಲಿ ಏನು ಕೋನ ಉಂಟಾಗ್ತೈತ್ರಲ್ಲ, ಇಲ್ಲಿ ಕೋನ ಉಂಟಾಗಂಗಿಲ್ಲ. ಯಾಕಂದ್ರೆ ಇದು ಒಂದು ಹೆಚ್ಚಾಕತಿ, ಒಂದು ಕಡಿಮೆ ಆಕತಿ. ಒಂದು ವೇಳೆ ನಮಗೆ ಒಂದು ಆಯತ ಒಳಗೆ ಯಾವಾಗೂ ಇದು ಎಷ್ಟಿರ್ತೈತಿ, H ಎಷ್ಟಿರ್ತೈತಿಲ್ಲ, G ಅಷ್ಟು ಇರಂಗೆ ಇಲ್ಲ ರೀ. ಹಂಗಿತ್ತಂದ್ರೆ ಏನಾಕತಿ, ಚೌಕ ಆಕತಿ ಅಂತ ಹೇಳ್ಬೋದು. ಇನ್ನು ನೋಡ್ರಿ, ಪ್ರತಿಶೋಧಿಸಿ ಅಂದರು. ನೀವು ಕರ್ಣವು ಅಭಿಮುಖ ಕೋನಗಳನ್ನು ಸಮನಾಗಿ ವಿಭಾಗಿಸುವಂಥ ಆಯತವನ್ನು ಹೇಗೆ ರಚಿಸಬೇಕು, ನಿಮ್ಮ ವೀಕ್ಷಣೆಯನ್ನು ಹೇಗೆ ದಾಖಲಿಸುವಿರಿ, ಯಾವ ಅಂಶಗಳನ್ನು ಪರಿಗಣಿಸಬೇಕೆಂಬುದನ್ನು ಮೊದಲು ಗುರುತಿಸಿಕೊಳ್ಳಿ. ಅವುಗಳ ಆಯತ ಬಾಹುಗಳ ಎರಡು ಕರ್ಣಗಳಿಂದ ಉಂಟಾಗುವ 8 ಕೋನಗಳನ್ನು ಬರ್ರಿ ಅಂದರ್ರಿ. ಇದನ್ನೇನು ತಲೆ ಕೆಡಿಸ್ಕೊಳ್ಬೇಡ್ರಿ. ನೋಡ್ರಿ, ನಿಮ್ಮ ಪ್ರಯೋಗದಲ್ಲಿ ಆಯತದ ಎಲ್ಲ ಬಾಹುಗಳು ಸಮನಾಗಿರುವ ಸಂದರ್ಭವನ್ನು ಪರಿಗಣಿಸುವಿರಾ? ಅಂದರೆ ನೀವು ಚೌಕ ಪ್ರಕರಣವನ್ನು ಪರಿಗಣಿಸುವಿರಾ? ಅಂದ್ರೆ ರೀ, ನೀವು ಎಲ್ಲ ಕೋನಗಳು ಸಮ ಆಗಿರಬೇಕಂದ್ರೆ ಚೌಕ ಆಗುತ್ತೈತೆ ಹೊರತು ಆಯತ ಆಗಂಗಿಲ್ಲ ಅಂದಂಗೆ. ಇನ್ನು ಈ ವಿಶೇಷತೆ ಪ್ರಕರಣದಲ್ಲಿ ಏನಾಗುತ್ತದೆ ಎಂದು ಗಮನಿಸಿ. ಕೋನಗಳು ಮತ್ತು ಬಾಹುಗಳಿಗೆ ಸಂಬಂಧಿಸಿದಂತೆ ಯಾವ ಸಾಮಾನ್ಯ ನಿಯಮವನ್ನು ನೀವು ಗಮನಿಸಿದ್ದೀರಿ, ಅವುಗಳನ್ನು ರೂಪಿಸಲು ಪ್ರಯತ್ನಿಸಿ ಮತ್ತು ಸಹಪಾಠಿಯೊಂದಿಗೆ ಚರ್ಚಿಸಿ ಅಂತಾರೆ. ನೋಡೋಣ್ರಿ ಅದೇನಂತ. ನೀವು ಗಮನಿಸಿದ ನಿಯಮಗಳು ಯಾವಾಗಲೂ ಸತ್ಯವಾಗಿರುತ್ತವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಅಂತ ಅಂತಾರೆ. ಮೊದಲು ರಚಿಸಿ ಅಂತ ಐತಿ. ನೋಡ್ರಿ, ಏನೈತಂದ್ರೆ, ಕರ್ಣವು ಅಭಿಮುಖ ಕೋನಗಳನ್ನು
60 ಡಿಗ್ರಿ ಮತ್ತು 30 ಡಿಗ್ರಿ ಕೋನಗಳಲ್ಲಿ ವಿಭಾಗಿಸುವಂತೆ ಒಂದು ಆಯತವನ್ನು ರಚಿಸಿ ಅಂತಾರೆ. ಅಂದ್ರೆ ರೀ ಮೊದಲು ಈ ರೀತಿಯಾಗಿ ಕಚಾ ಆಕೃತಿಯನ್ನು ಬರ್ತೈತಿ ನೋಡಿರಿ. ಈ ರೀತಿ ಒಂದು ಆಯತಾಕೃತಿ ಐತಿ. ಮೊದಲು ಏನು ಮಾಡಬೇಕು, ಈ ರೀತಿ ಒಂದು ಲೈನ್ ತೊಗೋಬೇಕು. ಇದಕ್ಕೆ ನಾವು ಎ ಮತ್ತು ಬಿ ಅಂತ ತೊಗೊಂಡಿವ್ರಿ. ಇದಕ್ಕೆ ಏನು ಮಾಡೀವಿ, ಇದಕ್ಕೆ ಎರಡು ಲಂಬ, ಇದಕ್ಕೆ ಬಿ ಮೇಲಿಟ್ಟು ಒಂದು ಏನು ಮಾಡ್ಕೊರಿ, ಲಂಬ ಹೇಳ್ಕೊರಿ. ಲಂಬ ಇಟ್ಟ ಇಲ್ಲಿ ಕೋನ ಮಾಪಕ್ಕೆ ಇಡ್ಬೇಕು. ಕೋನ ಮಾಪಕ್ಕೆ ಇಟ್ಟು ಏನು ಮಾಡೋದ್ರಿ, 60 ಡಿಗ್ರಿ ಹೇಳಿರಿಲ್ಲ ರೀ, 60 ಡಿಗ್ರಿ ಬರೋ ಹಂಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು 60 ಡಿಗ್ರಿ ಆಕೈತಿ. ಇನ್ನೇನು ಮಾಡಿರಿ, ಇಲ್ಲಿ ಡೈರೆಕ್ಟ್ ಕೋನ ಮಾಪಕ್ಕಿಟ್ಟ ಒಂದು ಲಂಬವಾಗಿ ಎಳ್ಕೊರಿ. 90 ಡಿಗ್ರಿ ಮಾರ್ಕ್ ಮಾಡ್ಕೊಂಡು ಲಂಬವಾಗಿ ಹೇಳಿರಿ. ಆಮೇಲೆ ಇಲ್ಲಿಂದ ಇಲ್ಲಿದ್ಲ ಇದನ್ನ ಕೂಡಿಸ್ಬಿಟ್ರಿ. ಇದೇ ರೀತಿಯಾಗಿ ಕಚ್ಚಾ ಆಕೃತಿ ಐತಿ. ಪಕ್ಕಾ ಆಕೃತಿಯನ್ನು ಹೆಂಗೆ ರಚನೆ ಮಾಡ್ಯಾರ ನೋಡ್ರಿ. ಮೊದಲು ಏನು ಮಾಡ್ಯಾರ, ಎ ಮತ್ತು ಬಿ ಇದನ್ನು ತೊಗೊಂಡಾರು. ಆಮೇಲೆ ಈ ಬಿ ಬಿಂದುವಿನ ಮೇಲೆ ಕೋನ ಮಾಪಕವನ್ನು ಇಟ್ಟ ಏನು ಮಾಡ್ಕೊಂಡ್ರಿ, 90 ಡಿಗ್ರಿದು ಒಂದು ಲೈನ್ ಎಳ್ಕೊಂಡಾರ. ಅದಾದ ಬಳಿಕ ಏನು ಮಾಡ್ಯಾರ, ಎ ಬಿಂದುವಿನ ಮೇಲೆ ಕೋನ ಮಾಪಕ್ಕಿಟ್ಟ 60 ಡಿಗ್ರಿ ಮಾಡ್ಕೊಂಡಾರ. 60 ಡಿಗ್ರಿ ಕೋನವನ್ನು ರಚನೆ ಮಾಡ್ಕೊಂಡಾರು. ಅದಕ್ಕೊಂದು ಲೈನ್ ಎಳೆದಾರ. ಈ ರೀತಿಯಾಗಿ ಕಟ್ಟಾಕತ್ರಿ. ಇನ್ನು ಮುಂದೆ ಏನು ಮಾಡ್ಯಾರ, ಇನ್ನು ಇಲ್ಲಿ ಎ ಬಿಂದುವಿನ ಮೇಲೆ ಇಟ್ಟ 90 ಡಿಗ್ರಿ ಒಂದು ಮಾರ್ಕ್ ಮಾಡ್ಕೊಂಡಾರ ಲಂಬರಿ. ಇನ್ನೇನು ಮಾಡಿಲ್ಲ, ಇನ್ನು ಡೈರೆಕ್ಟ್ ಇಲ್ಲಿಂದ ಜೋಡಿಸ್ಯಾರ್ರಿ. ಇದಕ್ಕೆ ಡಿ ಅಂತ ಹೆಸರು ಕೊಟ್ಟಾರ. ಮುಂದೆ ನೋಡ್ರಿ, ಇದು ಐತಿ, ಇದ್ರ ಡಿ ಅಂತ ಹೆಸರು ಕೊಟ್ಟಾರ. ಇಲ್ಲಾಗಿತ್ತಪ್ಪ ಅಂತಂದ್ರೆ ನೀವೇನು ಮಾಡಿರಿ, ಈ ರೀತಿಯಾಗಿಯೂ ನೀವು ತೆಗಿಬೋದು. ಇದನ್ನು ಇನ್ನೂ ಒಂದು ರೀತಿ ತೆಗಿಬೋದು ಅಂತಾರೆ ಅವರು. ಮೊದಲು ಏನು ಮಾಡ್ಯಾರು, ಈ ರೀತಿ ಏನು ಮಾಡ್ತಾರೋ ನೋಡ್ರಿ. ಮೊದಲು ಹಿಂಗೆ ತೊಗೋತೀರಿ. ಆಮೇಲೆ ಏನಾಕೈತಿ, ನೀವು ಹಿಂಗೆ ಒಂದು ರಚನೆಯನ್ನು ಮಾಡ್ತೀರಿ. ಇಲ್ಲಿ ಕೋನ ಮಾಪಕ್ಕಿಟ್ಟ 60 ಡಿಗ್ರಿ ಮಾಡ್ಕೋತೀರಿ. 60 ಡಿಗ್ರಿ ಮಾಡ್ಕೊಂಡ ಅವ್ರು ಏನು ಮಾಡ್ಯಾರು, ಇದನ್ನ ತ್ರಿಜ್ಯ ತೊಗೊಂತಾರೆ. ತ್ರಿಜ್ಯದ ಮುಳ್ಳು ಇರ್ತೈತ್ಲೆ, ಅದನ್ನು ಇಲ್ಲಿಟ್ಟ ಅದರ ಸೀಸ್ ಪೆನ್ಸಿಲ್ಲೇ ಇದನ್ನ ಮಾಪ್ ಮಾಡ್ಕೊಂಡಾರ. ಮೊದಲು ಇಲ್ಲಿ ಎಷ್ಟೈತಂತ. ಆಮೇಲೆ ಏನು ಮಾಡ್ಯಾರು, ಈ ತ್ರಿಜ್ಯದ ಇಲ್ಲಿ ನೋಡ್ರಿ, ಇಲ್ಲಿ ಮೊದಲು ಮಾಪ್ ಮಾಡ್ಕೊಂಡ್ರಿ. ಮಾಪ್ ಮಾಡ್ಕೊಂಡಾದ ಬಳಿಕ ತ್ರಿಜ್ಯದ ಏನು ಮಾಡ್ಯಾರು, ಮುಳ್ಳನ್ನು ಎ ಬಿಂದುವಿನ ಮೇಲೆ ಇಟ್ಟ ಇಲ್ಲಿ ಕಟ್ ಮಾಡ್ಯಾರಿ. ಅದು ಕರೆಕ್ಟಾಗಿ ಕಟ್ ಆಕೈತಿ. ಆಮೇಲೆ ಸಿ ಮತ್ತು ಡಿನ ಕೂಡಿಸಿಬಿಟ್ಟಾರು. ಈ ರೀತಿ ಮಾಡ್ಯಾರು. ಮುಂದೆ ನೋಡ್ರಿ ಏನೈತಿ, ಇನ್ನು ಕೈವಾರವನ್ನು ಉಪಯೋಗಿಸಿ ಎ ಡಿ ಈಜ್ಕೊಲ್ಟು ಬಿ ಸಿ ಆಗುತ್ತದೆ. ಡಿ ಬಿಂದುವಿನಿಂದ ಗುರುತಿಸಿ ಬೇಕಾದ ಆಯತವನ್ನು ಪಡೆಯಲು ಸಿ ಡಿಯನ್ನು ರಚಿಸಿ ಅಂದಾರ. ನೋಡ್ರಿ, ಇಲ್ಲಿ ಎ ಬಿ ಎಷ್ಟು ಇರ್ತೈತ್ಲೆ, ಸಿ ಡಿನೂ ಅಷ್ಟೇ ಇರ್ತೈತಿ. ಮತ್ತು ಸಿ ಬಿ ಎಷ್ಟು ಇರ್ತೈತ್ಲೆ, ಡಿ ಎನೂ ಅಷ್ಟೇ ಇರ್ತೈತಿ. ನೋಡ್ರಿ, ಇದಕ್ಕೆ ಸಮಾಂತರ, ಇದಕ್ಕಿದ ಸಮಾಂತರವಾಗಿ ಇರತೈತಿ. ಇದು ಫಿಕ್ಸ್ ಆಯತ ಇತ್ತಂದ್ರೆ ಹಿಂಗೆ ಆಗಿ ಇರಕ್ಕೆ ಬೇಕಾದ. ಇನ್ನು ನೋಡ್ರಿ, ಒಂದು ಬಾಹುವಿನ ಉದ್ದ 5 ಸೆಂಟಿಮೀಟರ್ ಮತ್ತು ಕರ್ಣದ ಉದ್ದ 7 ಸೆಂಟಿಮೀಟರ್ ಇರುವ ಒಂದು ಆಯತಾಕಾರವನ್ನು ರಚಿಸಿ ಅಂತ ಅಂದಾರು. ನೋಡ್ರಿ, ಇಲ್ಲಿ ಹೆಂಗೈತೆ ಅಂದ್ರೆ, ಇಲ್ಲಿ ನೋಡ್ರಿ ಒಂದು ಚಿತ್ರ ತೆಗಿಬೇಕು. ಹೆಂಗಂದ್ರೆ ನೋಡ್ರಿ, ಮೊದಲ ಈ ರೀತಿಯಾಗಿ ಒಂದು ಲೈನ್ ನೋಡ್ಕೋಬೇಕು. ಇದು ಹೇಳ್ರಿ 5 ಸೆಂಟಿಮೀಟರ್ ಇರ್ಬೇಕಂತ. 5 ಸೆಂಟಿಮೀಟರ್ ಇರಬೇಕು. ಇನ್ನು ಇದಕ್ಕೆ ಲಂಬವಾಗಿ ಒಂದು ಲೈನ್ ಎಳ್ಕೋರಿ. ಇನ್ನು ಇಲ್ಲಿ ಏನು ಕರ್ಣವನ್ನು ಏನು ಎಳ್ಯಾಕತ್ತಿರಲೇ ಇದೆ, ಈ ಕರ್ಣ 7 ಸೆಂಟಿಮೀಟರ್ ಇರ್ಬೇಕತ್ತ. ಇದನ್ನ ಹೆಂಗೆ ತೆಗಿಯವ್ರ, ಇದನ್ನ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ರೀ, ಸ್ಕೇಲೇ ಅಳತೆ ಮಾಡಿ ತೆಗಿಬೋದು. ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಹೆಂಗೆ ತೆಗಿತಾರೆ ಅಂದ್ರೆ ರೀ, ಈ ರೀತಿ 5 ಸೆಂಟಿಮೀಟರ್ ತೊಗೊಂಡ್ರಿ. ಇನ್ನೊಂದು ಆದ ಬಳಿಕೆ ಏನು ಮಾಡ್ತೀರಿ, ಈ ರೀತಿ ಲಂಬವಾಗಿ ಒಂದು ಎಳ್ಕೊತೀರಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ ಅವ್ರ, ಇಲ್ಲಿ ಏನು ಮಾಡ್ಯಾರ ಅಂದ್ರೆ ರೀ, ನೋಡ್ರಿ, ಅವ್ರು ಏನು ಮಾಡ್ಯಾರು, ಇಲ್ಲಿ ತ್ರಿಜ್ಯವನ್ನು ಇಟ್ಟಾರ. ತ್ರಿಜ್ಯವನ್ನು ಇಟ್ಟ ಏನು ಮಾಡ್ಯಾರ್ರಿ, ನೋಡ್ರಿ, ನೀವು ಈ ರೀತಿಯಾಗಿ ತ್ರಿಜ್ಯ ಇಡ್ಬೋದು. ತ್ರಿಜ್ಯ ಇಡೋಕ್ಕಿಂತ ಮೊದಲು ಏನು ಮಾಡಿರ್ತೀರಂದ್ರೆ, ನಮಗೆ ಇದನ್ನಷ್ಟ ಕೊಟ್ಟಿರ್ತಾರೆ ಅವ್ರು, ಇದೇನೋ ಕೊಟ್ಟಿರೋಂಗಿಲ್ಲ. ಮೊದಲು ಏನು ಮಾಡ್ಕೋಬೇಕು, ನಾವು 5 ಸೆಂಟಿಮೀಟ್ರದೊಂದು ಇದನ್ನ ಒಂದು ಎ ಮತ್ತು ಬಿ ಲೈನ್ ಎಳ್ಕೊಂಡ್ರಿ. ಎ ಬಿ ಲೈನ್ ಎಳ್ಕೊತೀರಿ. ಆಮೇಲೆ ಇದಕ್ಕೆ ಒಂದು ಲಂಬವಾಗಿ ಇದನ್ನ ಕೋನ ಮಾಪಕ್ಕಿಟ್ಟ ಒಂದು ಲಂಬವಾಗಿ ಇದನ್ನ ಎಳ್ಕೋದ, ಒಂದು ಗೆರೆ ಎಳ್ಕೋದ. ಇನ್ನೇನು ಮಾಡೋದ್ರಿ, ಎ ಬಿಂದುವಿನ ಮೇಲೆ ತ್ರಿಜ್ಯ ಇಡೋದ. ಎ ಬಿಂದುವಿನ ಮೇಲೆ ತ್ರಿಜ್ಯ ಇಟ್ಟ ಏನು ಮಾಡೋದ್ರಿ, ಒಂದು ವೃತ್ತವನ್ನು ರಚನೆ ಮಾಡೋದು. ಈ ರೀತಿಯಾಗಿ ರಚನೆ ಮಾಡೋದು. ಈ ತ್ರಿಜ್ಯ ಎಷ್ಟು ಅಳತೆ ಇರ್ತೈತಿ ಅಂದ್ರೆ ರೀ, ಇದು 7 ಸೆಂಟಿಮೀಟ್ರ್ ಅಳತೆ ಇರ್ತೈತಿ.
7 ಸೆಂಟಿಮೀಟ್ರ್ ಇದ್ರದ್ದು ಅಳತೆ ಇರ್ತೈತಿ. ಇದ್ರದ್ದು ಏನು ಬಾಯಿ ಓಪನ್ ಮಾಡಿರ್ತಿರಲ್ಲ ಅದು 7 ಸೆಂಟಿಮೀಟ್ರ್ ಇರ್ತೈತಿ. 7 ಸೆಂಟಿಮೀಟ್ರ್ ಇದ್ರೆ ನಿಮಗೇನು ಒಂದು ವೃತ್ತ ಹಾಕೋದು. ಒಂದು ವೃತ್ತ ಹಾಕಿದ್ದೀವಿ ಅಂದ್ರೆ ಏನಾಕೈತೆ ರೀ, ಎದಿಂದ ಸಿಗೆ ಏನು ಇದನ್ನ ಇರ್ತೈತಿರಲ್ಲ ಡಿಸ್ಟೆನ್ಸ, ಇದು 7 ಸೆಂಟಿಮೀಟ್ರ್ ಇರ್ತೈತಿ. ಇನ್ನು ನೀವು ಇದನ್ನು ಡೈರೆಕ್ಟ್ ಈ ರೀತಿಯಾಗಿ ಗುರುತಿಸ್ಬೋದು ರೀ. ಇನ್ನೇನು ಮಾಡೋದು, ಆಮೇಲೆ ಇಲ್ಲಿ ಒಂದು ಲಂಬವಾಗಿ ಎಳ್ಕೊರಿ, ಇವನ್ನೆರಡು ಜೋಡಿಸಿರಂದ್ರೆ ಒಂದು ಆಯತ ತಯಾರಾಗಿಬಿಡ್ತೈತಿ. ನೀವು ಈ ರೀತಿಯೂ ಮಾಡ್ಬೋದು. ಇನ್ನೂ ಒಂದು ರೀತಿ ಹೆಂಗೆ ಮಾಡ್ಬೋದು ಅಂದ್ರೆ ಇದು ಸೇಮ್ ರೀ, ಇದು ಹೆಂಗೆ ನೀವು ಮೊದಲು ಹೆಂಗೆ ಮಾಡಿರ್ತೀರಿ ಹಂಗೆ ರೀ. ಮೊದಲು ಏನು ಮಾಡ್ಕೋದ, ಎ ಬಿಯನ್ನು ಎಳ್ಕೊರಿ, 5 ಸೆಂಟಿಮೀಟ್ರ್ ಐತಿ. ಇನ್ನೇನು ಮಾಡಿರಿ, ಇಲ್ಲಿ ಸಿ ಎಲ್ಲಿ ಬರ್ತೈತೆ ನನಗೆ ಗೊತ್ತಿಲ್ಲ, ಅದ್ರ ಸಂಬಂಧ ಏನು ಮಾಡೋದ, ಇದು ಸೇಮ್ ತ್ರಿಜ್ಯ ತೊಗೋದ್ರಿ. ಪೂರ್ಣ ರೌಂಡಾಗಿ ಹೊಡಿಯೋಂಗಿಲ್ಲ ರೀ, ನುಸ್ತಾವ ಏನೋ ಒಂದು ಸಿಂಪಲ್ ಕಟ್ ಎಳ್ಕೊಂಬಿಡೋದು. ಕಟ್ ಎಳ್ಕೊಂಡ್ರೆ ಅಂದ್ರೆ ಈ ಲೈನನ್ನು ಇದು ಕ್ರಾಸ್ ಮಾಡಾತೈತಿ, ಈ ಲೈನ್ ಕ್ರಾಸ್ ಮಾಡಾತೈತಿ. ಹಂಗಾರೆ ಇದು ಏನು ರೀ, ಇದರಲ್ಲಿ ಸಿ ಅಂದಂಗೆ. ಸುಮ್ಮ ಒಂದು ವೃತ್ತ ಏನು ಹೊಡಿದೈತಿ, ಸುಮ್ಮ ಒಂದು ಕಟ್ ಹೊಡೆದ್ರಂದ್ರೆ ಅದು ಸಿ ಬಂದಂಗೆ ಬಂದುಬಿಡ್ತೈತಿ. ಇನ್ನು ಏನು ಮಾಡಿರಿ, ಬಿ ಮೇಲೆ ಇದು ನೀಡ್ರಿ, ಕೋಣ ಮಾಪಕ್ಕಿಟ್ಟ ಒಂದು ಲಂಬ ಎಳ್ಕೊರಿ, ಒಂದು ಲಂಬ ಈ ರೀತಿಯಾಗಿ ಎಳ್ಕೊರಿ. ಇಲ್ಲಿ ಈ ಒಂದು ಸಲ ಏನು ಮಾಡಿರಿ, ಇನ್ನು ಸಿ ಬಿಂದುವಿನ ಮೇಲೆ ಒಂದು ಸಲ ಕೋಣ ಮಾಪಕ್ಕಿಟ್ರಿ. ಕೋಣ ಮಾಪಕ್ಕಿಟ್ಟು ಇಲ್ಲಿ ಒಂದು ಲಂಬ ಎಳೆದ್ರಂದ್ರೆ ನಿಮಗೇನು ಸಿಗ್ತೈತಿ, ಎ ಬಿ ಸಿ ಸಿಕ್ತು. ಇನ್ನು ಡಿ ಬಿಂದುವೂ ಸಿಗ್ತೈತಿ. ಇಲ್ಲಿ ಏನು ತಯಾರಾಗಿರ್ತೈತ್ರಲ್ಲ, ಇದು ಈ ಬಾಹು ಏನಾಗಿರ್ತೈತಿ, ಇದು 7 ಸೆಂಟಿಮೀಟ್ರ್ನ ಇರ್ತೈತಿ. ಇದನ್ನ ಅವರ ಎಕ್ಸ್ಪ್ಲೇನ್ ಮಾಡ್ಯಾರ ಇಲ್ಲಿ ಮುಂದೆಲ್ಲ. ನೋಡಿರಿ, ಈ ರೀತಿಯಾಗಿ ಒಂದು ರೌಂಡ್ ಹಾಕ್ಯಾರಿ. ಇನ್ನು ಅದನ್ನು ಹೊರತು ಬೇರೆದು ಮಾಡ್ಬೋದು, ಈ ರೀತಿಯಾಗಿ ಕಟ್ಟು ಮಾಡ್ಬೋದು. ಇಲ್ಲಿ ಕಟ್ ಮಾಡ್ಯಾರ ನೋಡಿರಿ, ಕಟ್ ಮಾಡಿ ಆದ ಬಳಿಕ ಇದನ್ನು ಬಿ ಮೇಲೆ ಏನು ಮಾಡ್ಯಾರ ರೀ, ಕೋಣ ಮಾಪಕ್ಕಿಟ್ಟಾರು. ಕೋಣ ಮಾಪಕ್ಕಿಟ್ಟ ಒಂದು ಲಂಬವನ್ನು ಎಳ್ಕೊಂಡಾರು. ಲಂಬವನ್ನು ಎಳ್ಕೊಂಡ್ರೆ ಇಲ್ಲಿ 90 ಡಿಗ್ರಿ ಆಯ್ತು ರೀ, ಇಲ್ಲಿ 90 ಡಿಗ್ರಿ ಆಯ್ತು. ಈ ರೀತಿಯಾಗಿ ರಚನೆ ಆಗ್ಯಾವು. ಇನ್ನು ನೆಕ್ಸ್ಟ್ ಏನು ರಚಿಸಿ 1ನೇ ಕ್ವಶನ್ ರೀ, ಕರ್ಣವು ಅಭಿಮುಖ ಕೋನಗಳನ್ನು 50 ಡಿಗ್ರಿ ಮತ್ತು 40 ಡಿಗ್ರಿಯನ್ನಾಗಿ ವಿಭಾಗಿಸುವ ಒಂದು ಆಯತವನ್ನು ರಚಿಸಿ ಅಂದಾರೆ. ಏನು ಮಾಡ್ಬೇಕ್ರಿ ಇಲ್ಲಿ ಮೊದಲು ನಾವೇನು ಮಾಡ್ಬೇಕಂದ್ರೆ ಒಂದು ಲೈನನ್ನು ಎಳ್ಕೊಬೇಕು. ನಿಮಗೆ ಎಷ್ಟರೇ ಒಟ್ಟು ಸೆಂಟಿಮೀಟ್ರ್ ಒಂದು ಲೈನ್ ಎಳ್ಕೊರಿ. ನಾ ಎಕ್ಸಾಂಪಲ ಒಂದು 8 ಸೆಂಟಿಮೀಟ್ರ್ ಅಂತ ತೊಗೋತಾನೆ ರೀ. ಇದನ್ನು 8 ಸೆಂಟಿಮೀಟ್ರ್ ಲೈನ್ ಐತಿ. ಇದನ್ನು ಎ ಅನ್ಕೋತಾನು, ಇದನ್ನು ಬಿ ಅನ್ಕೋತಾನೆ. ಮೊದಲು ಏನು ಮಾಡ್ಬೇಕಂದ್ರೆ ಈಗ ಬಿ ಬಿಂದುವಿನ ಮೇಲೆ ಕೋನ ಮಾಪಕವನ್ನು ಇಟ್ಟ ಏನು ಮಾಡ್ಕೋತಾನೆ ರೀ, ಒಂದು ಕೋನ ಮಾಪಕ ಇಟ್ಟ ಒಂದು ಲಂಬ ಗೆರೆಯನ್ನು ಎಳ್ಕೊತಾನೆ. ಮಾರ್ಕ್ ಮಾಡ್ಕೊಂಡ್ರಿ, ಮಾರ್ಕ್ ಮಾಡ್ಕೊಂಡಾದ ಬಳಿಕ ಒಂದು ಲಂಬ ಗೆರೆಯನ್ನು ಎಳೀರಿ. ಎಳೆದಾದ ಬಳಿಕ ಏನು ಮಾಡಿರಿ, ಇನ್ನು ಏನು ಮಾಡಬೇಕು, ಈ ಕೋನ ಮಾಪಕವನ್ನು ಏನು ಮಾಡ್ಬೇಕು ರೀ, ಇಲ್ಲಿ ಎ ಬಿಂದುವಿನ ಮೇಲೆ ಇಡಬೇಕು. ಎ ಬಿಂದುವಿನ ಮೇಲೆ ಇಟ್ಟ ಏನು ಮಾಡೋದಂದ್ರೆ, ನಾವು 50 ಡಿಗ್ರಿ ಐತ್ರಿ, ಮೊದಲು 50 ಡಿಗ್ರಿ ಕೊಟ್ಟನು, 50 ಡಿಗ್ರಿ ಬರೋ ಮಾರ್ಕ್ ಮಾಡ್ಕೋಬೇಕು. ಇಲ್ಲೈತ್ರಿ 50 ಡಿಗ್ರಿ, ಇದನ್ನು ಮಾರ್ಕ್ ಮಾಡ್ಕೊಂಡೇವು. 50 ಡಿಗ್ರಿ ಮಾರ್ಕ್ ಮಾಡ್ಕೊರಿ. ಇಲ್ಲಿ 50 ಡಿಗ್ರಿ ಐತ್ರಿ, 50 ಡಿಗ್ರಿ ಮಾರ್ಕ್ ಮಾಡ್ಕೊಂಡ್ರಿ. ಇನ್ನೇನು ಮಾಡಿರಿ, ಹಂಗೆ 90 ಡಿಗ್ರಿನೂ ಮಾರ್ಕ್ ಮಾಡ್ಕೊಂಬಿಡ್ರಿ. ಈಗ ಇನ್ನು ಕೋನ ಮಾಪಕವನ್ನು ಸೈಡಿಗೆ ಇಡ್ರಿ. ಇನ್ನೇನು ಮಾಡಿರಿ, ಎ ಬಿಂದುವಿನಿಂದ ಒಂದು ಲೈನ್ ತೊಗೊರಿ. ಆ ಕೋನವನ್ನು ಟಚ್ ಅಂದ್ರೆ ಆ ಕೋನ ಒಳಗೆ ಮಾರ್ಕ್ ಮಾಡಿರ್ತಿರಲ್ಲ, ಆ ಟಚ್ ಆಗಿ ಹೋಗ್ಬೇಕು. ಇನ್ನು ನೋಡಿರಿ, ಇಲ್ಲಿ ನಮಗೆ ಕೂಡಿಲ್ಲ ನಾನು ಏನು ಮಾಡ್ತಾನು, ನಿಮ್ಮ ಹಿಂಗೇನು ಹೈಟ್ ಬರೋಂಗಿಲ್ಲ, ಕರೆಕ್ಟ್ ಬರ್ತೈತೆ ರೀ. ಬಟ್ ನಮಗೆ ಇಲ್ಲಿ ತಗ ಬರತೈತಿ, ಇಲ್ಲಿಗೆ ಒಂದು ಲೈನ ಈ ರೀತಿಯಾಗಿ ಲಂಬವನ್ನು ಎಳ್ಕೊನು. ಇದು ಎಷ್ಟು ಆಕೈತೆ ರೀ, ಇದು 50 ಡಿಗ್ರಿ ಆಕೈತಿ. ಇದು ಏನಾಯ್ತು ರೀ, ಇದು ಇಲ್ಲಿಂದ ಇಲ್ಲಿಗೆ 50 ಡಿಗ್ರಿ ಆಕೈತಿ. ಇನ್ನು ಈಚೆ ಕಡೆ 90 ಡಿಗ್ರಿ ಒಂದು ಏನು ಮಾಡ್ಕೊಂಡಿರಲ್ಲ, ಇಲ್ಲಿ ಏನು ಮಾಡ್ಕೊರಿ, ಒಂದು ಲಂಬ ಗೆರೆಯನ್ನು ಎಳ್ಕೊರಿ. ಎ ಬಿಂದುವಿನಿಂದ ಸ್ಟಾರ್ಟ್ ಮಾಡಿರಿ, ಎ ಬಿಂದುವಿನಿಂದ ಹಿಂಗೆ ಒಂದು ಲಂಬವನ್ನು ಎಳೀರಿ. ಲಂಬ ಎಳೆದ್ರಂದ್ರೆ ಇಷ್ಟು ಬರ್ತೈತಿ. ಇನ್ನು ಏನು ಮಾಡೋದ, ಈ ಕೋನ ಮಾಪಕವನ್ನು ಎಲ್ಲಿಡೋದ್ರಿ, ಈ ಕೋನ ಮಾಪಕವನ್ನು ಕರೆಕ್ಟ್
ಇಲ್ಲಿ ಇದ್ರ ಮೇಲೆ ಇಡೋದು. ಇಲ್ಲಿ ಈ ಎಕ್ಸಾಂಪಲ ಇದನ್ನು ಸಿ ಬಿಂದು ಅಂತ ತೊಗೋತಾನೆ ರೀ. ಈ ಸಿ ಬಿಂದುವಿನ ಮೇಲೆ ಇಡೋದು. ಆಮೇಲೆ ಕೋನ ಮಾಪಕವನ್ನು ಅಡ್ಜಸ್ಟ್ ಮಾಡಿರಿ. ಕೋನ ಮಾಪಕ ಅಡ್ಜಸ್ಟ್ ಆದ ಬಳಿಕ ಇಲ್ಲಿಂದ ಕೋನ ಬಿಂದು ಸಿದಿಂದ ಏನು ಮಾಡಿರಿ, ಒಂದು ಮಾರ್ಕ್ ಮಾಡ್ಕೊರಿ. ಒಂದು ಮಾರ್ಕ್ ಮಾಡ್ಕೊಂಡ್ರಿ. ಮಾರ್ಕ್ ಮಾಡ್ಕೊಂಡು ಬಳಿಕ ತೆಗೆದು ಬಿಡ್ರಿ. ಇನ್ನು ಇಲ್ಲಿ ಸಿ ಬಿಂದುವಿನಿಂದ ಏನು ಮಾಡ್ಬೇಕು ನಾವು, ಇಲ್ಲಿಗೆ ಏನು ಮಾಡ್ಬೇಕು ರೀ, ಸಿ ಬಿಂದುವಿನಿಂದ ಇಲ್ಲಿ ಒಂದು ಲಂಬವನ್ನು ಎಳೆಯೋದು. ಲಂಬವನ್ನು ಎಳೆದ್ರಂದ್ರೆ ಇದಕ್ಕೆ ಏನಂತ ಕೊಡೋಣ, ಡಿ ಅಂತ ಕೊಡೋಣ ಹೆಸರು. ಈಗ ಏನಿರ್ತೈತೆ ರೀ, ಇಲ್ಲಿ ಏನಿರ್ತೈತಿರಲ್ಲ ನಿಮಗೆ, ಇಲ್ಲೇನು ಕೋನ ರಚನೆ ಆಗಿರ್ತೈತಿರಲ್ಲ, ಇದು ಫಿಕ್ಸ್ 40 ಡಿಗ್ರಿನೇ ಇರ್ತೈತಿ. ಯಾಕಂದ್ರೆ ಈ ಕೋನ ಏನಾಗತ್ತೈತಿ 90 ಡಿಗ್ರಿಯನ್ನು ಉಂಟು ಮಾಡಾತೈತಿ. ಈ 90 ಡಿಗ್ರಿಯಾಗ ಮೊದಲು ಏನು ಮಾಡೀವಿ ನಾವು, 50 ಡಿಗ್ರಿ ಇಲ್ಲಿಟ್ಟಿವಿ. ಇನ್ನು ಹಂಗಾರೆ ಉಳಿತೆಷ್ಟು ರೀ, 40 ಡಿಗ್ರಿ. ಇದು 40 ಡಿಗ್ರಿಯಾಗಿ ಆಗಿರ್ತೈತಿ. ಇನ್ನು ಈ ಕ್ವಶನ್ ತಿಳಿತ್ರಿ. ಏನಾದರೂ ಪ್ರಾಬ್ಲಮ್ ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ, ಅದನ್ನು ಸಾಲ್ವ್ ಮಾಡ್ತೀವಿ. ಇನ್ನು ನೋಡಿರಿ, ಮುಂದಿನ ಪ್ರಶ್ನೆ ಏನೈತಿ, ಕರ್ಣವು ಅಭಿಮುಖ ಕೋನಗಳನ್ನು 45 ಡಿಗ್ರಿ ಮತ್ತು 45 ಡಿಗ್ರಿಯನ್ನಾಗಿ ವಿಭಾಗಿಸುವ ಆಯತವನ್ನು ರಚಿಸಿ ಅಂತ. ಮತ್ತು ಇಲ್ಲಿ ಏನು ಬರಿಬೋದು ರೀ ನೋಡಿರಿ, ಈಗ ಎ ಬಿ ಬಾಹು ಎದಕ್ಕೆ ಸಮ ಐತ್ರಿ, ಸಿ ಡಿ ಬಾಹುಗೆ ಸಮ ಐತಿ. ಹಂಗೆ ಏನು ರೀ, ಎ ಡಿ ಬಾಹು ಏನೈತ್ರಿ, ಬಿ ಸಿ ಬಾಹುಗೆ ಸಮ ಐತಂತ ಹೇಳ್ಬೋದು. ಬಾಹುಗಳಲ್ಲಿ ಇಲ್ಲಿ ಏನಾದವು, ಸಮ ಅದಾವು. ನೋಡಿರಿ, ಬಾಹುಗಳಿಗೆ ಸಂಬಂಧಿಸಿದಂತೆ ನೀವು ಏನನ್ನು ಗಮನಿಸುವಿರಿ ಅಂತೈತಿ. ಇಲ್ಲಿ ನೋಡ್ರಿ, ಏನು ಮಾಡಂದಾರ ಅವ್ರ, 45 ಡಿಗ್ರಿ ಮಾಡಂದಾರ. ಅವಾಗ ಏನು ಮಾಡೋಣ ನೋಡ್ರಿ, ಇಲ್ಲಿ ಮೊದಲು ಏನು ಮಾಡೋಣ, ಎ ಬಿ ಒಂದು ಕೋನವನ್ನು ರಚನೆ ಮಾಡಬೇಕಾಕೈತಿ. ಮೊದಲು ಏನು ಮಾಡ್ಕೊರಿ, ಎ ಬಿ ಒಂದು ಲೈನ್ ಹೊಡ್ಕೊರಿ. ನಿಮಗೆ ಎಷ್ಟು ಆಕೈತ್ರಲ್ಲ ಅಷ್ಟು ಟ್ರೈ ಮಾಡಿರಿ. ಅದೊಂದು ಲೈನ್ ಹೊಡ್ಕೊಂಡ್ರಿ. ಆಮೇಲೆ ಬಿ ಬಿಂದುವಿನ ಮೇಲೆ ಕೋನ ಮಾಪಕವನ್ನು ಇರಿಸಿ ಇಟ್ರಿ. ಇಟ್ಟಾದ ಬಳಿಕ ಏನು ಮಾಡಿರಿ, ಇದನ್ನ ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲಿ ಏನು ಮಾಡ್ಕೋದ, 90 ಡಿಗ್ರಿಗೆ ಒಂದು ಮಾರ್ಕ್ ಮಾಡ್ಕೋದು. 90 ಡಿಗ್ರಿಗೆ ಮಾರ್ಕ್ ಮಾಡ್ಕೊಂಡ್ರಿ. ಇಲ್ಲಿ ಏನು ಮಾಡ್ಕೋದ್ರಿ, 90 ಡಿಗ್ರಿಗೆ ಒಂದು ಮಾರ್ಕ್ ಮಾಡೋದು. ಇಲ್ಲಿಗೆ ಏನು ಮಾಡಿರಿ, 90 ಡಿಗ್ರಿಗೆ ಒಂದು ಮಾರ್ಕ್ ಮಾಡಿರಿ. ಯಾಕಂದ್ರೆ ನಮಗೊಂದು ಆಯತ ಆಗ್ಬೇಕಿರುತ್ತೆ. 90 ಡಿಗ್ರಿಗೆ ಮಾರ್ಕ್ ಮಾಡ್ಕೊಂಡ್ರಿ. ಇನ್ನು 45 ಡಿಗ್ರಿ ಅಂತ ಹೇಳತ್ತಾರೆ ನೋಡ್ರಿ ಇವಾಗ. ಇಲ್ಲಿ ನೋಡ್ರಿ 0 ಐತಿ. ಯಾವಾಗೂ ನಾವು ಕೋನ ಮಾಪಕವನ್ನು ಇಟ್ಟಾಗ ಯಾವ ಕಡೆ ಏನು ಲೈನ್ ಬಂದಿರ್ತೈತಿರಲ್ಲ, ಈಗ ಈಚೆ ಕಡೆ ಲೈನ್ ಇಲ್ಲರಿ ನಮ್ಮದ. ಹಂಗಾರೆ ಈಚೆ ಕಡೆಯಿಂದ ಎನಿಸ್ಬಾರ್ದು ನಾವು, ಈ ಕಡೆಯಿಂದ ಎನಿಸ್ಬಾರ್ದು. ಯಾವ ಕಡೆ ಲೈನ್ ಐತಿರಲ್ಲ ಆ ಕಡೆ ಲೈನ್ದಿಂದನೇ ಎನಿಸ್ಕೊತ ಹೋಗ್ಬೇಕು. ಹಂಗಾರೆ ಇಲ್ಲಿ 0 ಐತ್ರಿ, 10, 20, 30, 40, 40 ಮತ್ತು 50 ನಡುವೆ ಒಂದು ದೊಡ್ಡ ಲೈನ್ ಐತಿರಲ್ಲ, ಇದು 45 ರೀ. ಇದೇನು ರೀ, ಇದು 45. 45 ಅಂತ ಅಂತೀವಿ ರೀ. ಇದಕ್ಕೆ 45 ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಇದನ್ನು 45 ಆಯ್ತು. ಇನ್ನು ಇದನ್ನ ತೆಗೆದು ಬಿಡ್ರಿ. ಕೋನ ಮಾಪಕ ತೆಗೀರಿ. ಇನ್ನೇನು ಮಾಡ್ಕೋರಿ, ಇಲ್ಲಿ ಲಂಬ ಗೆರೆಗಳನ್ನು ಎಳ್ಕೋರಿ. ಕೋನ ಇದನ್ನ ಬಿಂದು ಬಿದಿಂದ ಒಂದು ಲಂಬ ರೇಖೆಯನ್ನು ಎಳ್ಕೋರಿ. ಆಮೇಲೆ ಎ ಬಿಂದುವಿನಿಂದ ನೀವು 45 ಡಿಗ್ರಿ ಏನು ಮಾರ್ಕ್ ಮಾಡಿರ್ತಿರಲ್ಲ, ಅಲ್ಲಿ ಒಂದು ಲಂಬವನ್ನು ಎಳಿರಿ. ಎಷ್ಟು ಬರ್ತೈತೆ ರೀ. ಹಂಗಾರೆ ಇದನ್ನು ನಾವೇನೋ ಸಿ ಅನ್ನೋನು ಅನ್ಕ ಏನು ರೀ. ಮತ್ತು ಎ ಬಿಂದುವಿನಿಂದ ಒಂದು ಲಂಬ ಎಳಿರಿ 90 ಡಿಗ್ರಿಗೆ. ಈ ರೀತಿಯಾಗಿ ಲಂಬ ಆಕೈತಿ. ಇನ್ನೇನು ಮಾಡಿರಿ, ನೋಡ್ರಿ ಇಲ್ಲಿ ಏನಾಗತ್ತೈತಿ, 45 ಡಿಗ್ರಿ ಆಗತ್ತೈತಿ. ಇನ್ನು ಇಲ್ಲಿಂದ ಇಲ್ಲೊಂದು ಲೈನ್ ಎಳಿಬೇಕು. ಇದನ್ನು ಹೆಂಗೆ ಎಳಿತೀರಂದ್ರೆ, ಕೋನ ಮಾಪಕವನ್ನು ಸ್ವಲ್ಪ ಈ ರೀತಿಯಾಗಿ ಇಟ್ಕೊರಿ. ಇನ್ನು ಕರೆಕ್ಟ್ ಸಿ ಬಿಂದುವಿನ ಮೇಲೇ ಇಡೋದು. ಅದನ್ನು ಸಿ ಬಿಂದುವಿನ ಮೇಲೆ ಇಟ್ಟಾಗ ಏನಾಕೈತೆ ರೀ, ಇದು ಸಿ ಬಿಂದು ಐತಿ. ಸಿ ಬಿಂದು ಬಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿ ಮಾರ್ಕ್ ಮಾಡ್ಕೋತೀರಿ. ಇನ್ನು ಕೋನ ಮಾಪಕ ತೆಗೀರಿ. ಇಲ್ಲಿ ಒಂದು ಲಂಬವನ್ನು ಎಳೀರಿ. ಈ ರೀತಿಯಾಗಿ ಲಂಬವನ್ನು ಎಳೀರಿ. ಈ ರೀತಿಯಾಗಿ ಲಂಬ ಎಳೆದ್ರೆ ನೋಡ್ರಿ, ಇದು ಸಿ ಆಕೈತಿ.
ಇದು ಸಿ ಆಕೈತಿ, ಇದು ಡಿ ಆಕೈತಿ. ಹಂಗಾರೆ ಇಲ್ಲಿ ನೋಡ್ರಿ, ಇದು 45 ಡಿಗ್ರಿನೇ ಇರ್ತೈತಿ. ಇನ್ನು ಏನು ಮಾಡ್ರಿ ನೀವು, ಎ ಬಿ ಅಂದ್ರೆ ಸ್ಕೇಲ್ ಎ ಬಿ ಎಷ್ಟೈತಿ ನೋಡ್ರಿ, ಸಿ ಡಿನೂ ಅಷ್ಟೇ ಇರ್ತೈತಿ. ಹಂಗೆ ಎ ಡಿ ಎಷ್ಟು ಇರ್ತೈತಿರಲ್ಲ, ಹಂಗೆ ಬಿ ಸಿನೂ ಅಷ್ಟೇ ಇರ್ತೈತಿ. ನೀವು ಬೇಕಾದ್ರೆ ಸ್ಕೇಲ್ ತೊಗೊಂಡು ಮಾಪ್ ಮಾಡಿರಿ, ಸೇಮ್ ಇರ್ತೈತಿ. ಇದಕ್ಕಿದು ಸಮ ಇರ್ತೈತಿ, ಇದಕ್ಕಿದು ಸಮ ಇರ್ತೈತಿ. ಸಮ ಇಲ್ಲಾಗಿದ್ದು ಅಂದರೆ ನೀವೇನು ರೀ ಒಂದು ಸ್ವಲ್ಪ ಏನು ರೀ ಇಲ್ಲಿ ತಪ್ಪು ಮಾಡಿರ್ತೀರಿ, ಆ ತಪ್ಪು ಏನು ಮಾಡಿರಂತ ಇನ್ನೊಂದು ಸಲ ಚೆಕ್ ಮಾಡ್ಕೊರಿ. ಇನ್ನು ಮುಂದಿನ ಪ್ರಶ್ನೆ ರೀ ನೋಡಿರಿ, ಬಾಹುವಿನ ಉದ್ದ 4 ಸೆಂಟಿಮೀಟರ್ ಮತ್ತು ಕರ್ಣದ ಉದ್ದ 8 ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಿ ಅಂತ ಇದೆ. ನೋಡ್ರಿ, ಇಲ್ಲಿ ಬಾಹುಗಳಿಗೆ ಸಂಬಂಧಿಸಿದಂತೆ ನೀವು ಏನನ್ನು ಗಮನಿಸುವಿರಿ ಅಂತ ಐತಿ. ಇದನ್ನ ಗಮನಿಸಾತೀವ್ರಿ ನಾವು. ಎ ಬಿ ಈಜ್ಕೊಲ್ ಟು ಸಿ ಡಿ ಮತ್ತು ಎ ಬಿ ಈಜ್ಕೊಲ್ ಟು ಬಿ ಸಿ ಅಂದ್ರೆ ರೀ, ಎ ಬಿ ಬಾಹು ಮತ್ತು ಸಿ ಡಿ ಬಾಹು ಒಂದೇ ಅದಾವು, ಎ ಡಿ ಬಾಹು ಮತ್ತು ಬಿ ಸಿ ಬಾಹು ಒಂದೇ ಅದಾವು ಅಂತ ನಾವು ಬಾಹುವಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ನೋಡಿವಂತ ಬರೆದು ಬಿಡ್ರಿ. ಇನ್ನೇನು ಮಾಡಿರಿ, ಇಲ್ಲಿ ಕೊಟ್ಟಾರೆ ಈ ರೀತಿಯಾಗಿ. ಮೊದಲು ಏನು ಮಾಡ್ಬೇಕು ನಾವು, ಬಾಹುವಿನ ಉದ್ದ 4 ಸೆಂಟಿಮೀಟರ್ ಇರಬೇಕಂತಾರೆ. ಬಾಹುವಿನ ಉದ್ದ ಇಲ್ಲಿ ಏನು ಮಾಡ್ತಾನೆ ರೀ, ನನ್ನ ಸ್ಕೇಲ್ ಒಂದು ಸ್ವಲ್ಪ ಸಣ್ಣದೈತಿ, ಅದ್ರ ಸಂಬಂಧ ಇದನ್ನ ಏನು ಮಾಡ್ಕೋತಾನ, ಇದನ್ನು 8 ಸೆಂಟಿಮೀಟರ್ ಅಂತ ಮಾಡ್ಕೋತಾನು. ಇದು 8 8 4 4 4 8 4 ಇದ್ದಿದ್ದು 8 ಮಾಡ್ಕೊಂಡ್ರೆ 8 ಇದ್ದಿದ್ದು ಏನು ಮಾಡ್ಕೋಬೇಕಾಕೈತ್ರಿ, 4 2 8 8 2 16 ಮಾಡ್ಕೋತಾನು. 4 2 8 8 2 16 ಅಂತ ಮಾಡ್ಕೋತಾನೆ. ಯಾಕಂದ್ರೆ ಸ್ಕೇಲ್ ಭಾಳ ಸಣ್ಣದಾಕೈತ್ರಿ, ಅದ್ರ ಸಂಬಂಧ ನಾ ಈ ರೀತಿಯಾಗಿ ಮಾಡ್ಕೋತೀನಿ. ಈಗೇನು ಮಾಡಿರಿ, ನಾ ಏನು ಮಾಡ್ಕೋತೀನಿ, ಈಗ ಬಾಹುವಿನ ಉದ್ದ ಅಂತಾರೆ ರೀ, ಇದೊಂದು ಬಾಹು ಐತಿ, ಇದನ್ನು ಏನು ಮಾಡ್ಕೋತಾನು, ಇಲ್ಲಿ 8 ಸೆಂಟಿಮೀಟರ್ ಅಂತ ಈ ರೀತಿಯಾಗಿ ರಚನೆಯನ್ನು ಮಾಡ್ಕೋತಾನೆ ರೀ. ಏನು 8 ಸೆಂಟಿಮೀಟ್ರ್ ಎಷ್ಟೈತ್ರಿ, ಇಷ್ಟೈತಿ. 8 ಸೆಂಟಿಮೀಟ್ರ್ ಆಯ್ತು. ಇನ್ನು ಏನು ಮಾಡ್ಬೇಕನ, ಇಲ್ಲಿ ಕೋನ ಮುಪ್ಪಕ್ಕಿಟ್ಟ ಏನು ಮಾಡ್ಬೇಕು ರೀ, ಒಂದು ಲಂಬವನ್ನು ಎಳ್ಕೋಬೇಕು. ಕೋನ ಮಾಪಕನ ಯಾಕೆ ಇಡಬೇಕು ರೀ ಅಂದ್ರೆ ರೀ, ನಮಗೆ ಕರೆಕ್ಟ ಲಂಬವಾಗಿ ಲಂಬ ಸಿಗ್ತೈತಿ. ನಮಗೆ ನಾವು ಕರೆಕ್ಟ್ ಲಂಬವನ್ನು ಎಳಿಲಿಲ್ಲ ಅಂದ್ರೆ ನಮಗೆ ಕರೆಕ್ಟಾಗಿ ಮಾಪ್ ಸಿಗಂಗಿಲ್ಲ. ಇನ್ನು ಈ ರೀತಿ ಆಯಿತು. ಒಂದು 90 ಡಿಗ್ರಿಗೆ ಮಾರ್ಕ್ ಮಾಡ್ಕೊಂಡ್ರಿ. ಮಾರ್ಕ್ ಮಾಡೋದ್ ಬಳಿಕ ಇದನ್ನ ಕೋಣ ಮಾಪಕ್ಕೆ ತೆಗೀರಿ. ಕೋಣ ಮಾಪಕ್ಕೆ ತೆಗೆದಾದ ಬಳಿಕ ಎಕ್ಸಾಂಪಲ ಒಂದು ಸ್ವಲ್ಪ ಸ್ಕೇಲ್ ತೆಗೀರಿ. ಇಲ್ಲಿ ನೋಡ್ರಿ, ಇದನ್ನು ಎ ಅಂತ ತೊಗೋತೀರಿ, ಇದನ್ನು ಎ ಅಂತ ತೊಗೋತೀರಿ, ಇದನ್ನು ಬಿ ಅಂತ ತೊಗೋತೀರಿ. ಇದು ಎಷ್ಟು ಸೆಂಟಿಮೀಟ್ರ್ ಐತ್ರಿ, 8 ಸೆಂಟಿಮೀಟ್ರ್ ಅಂತ ನಾ ತೊಗೊಂಡೇನಿ, ನೀವು 4 ಸೆಂಟಿಮೀಟ್ರ್ ಅಂತ ತೊಗೋರಿ. ಇನ್ನು ಏನು ಮಾಡೋದ, ಇಲ್ಲಿ ಬಿ ಬಿಂದುವಿನಿಂದ ಈಗ ನೀವು 90 ಡಿಗ್ರಿಗೆ ಏನು ತೊಗೊಂಡಿರಲ್ಲ, ಅಲ್ಲೊಂದು ಏನು ಮಾಡಿರಿ, ಒಂದು ಲಂಬವಾಗಿ ಗೆರೆ ಎಳೀರಿ. ಗೆರೆ ಎಳೆದ್ರಿ. ಇನ್ನೇನು ಮಾಡೋದ ನೋಡ್ರಿ, ಈಗ ಏನು ಮಾಡ್ಬೇಕು ನಾವು, 16 ಸೆಂಟಿಮೀಟ್ರ್ ಇರುವಂಗೆ ತ್ರಿಜ್ಯವನ್ನು ಸೆಟ್ ಮಾಡ್ಬೇಕು. ನೀವೇನು ಮಾಡಿರಿ, ನಾ 16 ಮಾಡ್ತನು, ನೀವು 8 ಸೆಂಟಿಮೀಟ್ರ್ ಇರೋ ಹಂಗೆ ತ್ರಿಜ್ಯವನ್ನು ಸೆಟ್ ಮಾಡಿರಿ. ಹೆಂಗೆ ಮಾಡ್ಬೇಕು ಅನ್ನೋದು ನೋಡಿರಿ. ಸ್ಕೇಲ್ ಹಿಂಗಿಡ್ರಿ, ಅದ್ರ ಮುಳ್ಳು ಏನಿರ್ತೈತ್ರಲ್ಲ ಅದನ್ನು 0 ಮೇಲೆ ಇಡ್ರಿ. 0 ಮೇಲಿಟ್ಟ ಆಮೇಲೆ ಇದನ್ನು ಹೆಂಗೆ ಸೆಟ್ ಮಾಡ್ಕೊರಂದ್ರೆ, ನಂದಿಷ್ಟು 16 ಸೆಂಟಿಮೀಟ್ರ್ ಬರಂಗಿಲ್ಲ ರೀ, ಅದರ ಸಂಬಂಧ ನಾ 8 ಸೆಂಟಿಮೀಟ್ರನ್ನ ತೊಗೋತೀನಿ. ಎಕ್ಸಾಂಪಲ್ ರೀ, 8 ಇಲ್ಲಾಗಿದ್ರೆ 12 ತೊಗೋತೀನಿ ರೀ. ನಾ 12 ತೊಗೋತೀನಿ, ನೀವು ಕರೆಕ್ಟಾಗಿ ಎಷ್ಟು 8 ಅಂತ ತೊಗೋರಿ. ನಾ ಹೆಂಗೆ ತೊಗೋತೀನಿ ಹಂಗೆ ತೋರ್ಸಾತೀನಿ ರೀ. ಇನ್ನೇನು ಮಾಡಿರಿ, ಅದನ್ನು ತ್ರಿಜ್ಯದ ತುದಿಯನ್ನು ಎ ಬಿಂದುವಿನ ಮೇಲೆ ಇಡ್ರಿ. ಎ ಬಿಂದುವಿನ ಮೇಲೆ ಇಟ್ಟ ಏನು ಮಾಡಿರಿ, ಒಂದು ಕಟ್ ಮಾಡ್ಕೊರಿ. ನೀವು ಇಲ್ಲಿ ಒಂದು ವೃತ್ತನೂ ಹೊಡಿಬೋದು ಅಥವಾ ಕಟ್ಟು ಮಾಡ್ಬೋದು. ನಾವು ಇದೇಗಿನ ಒಂದು ವಿಡಿಯೋ ಒಳಗೆ ಹೇಳಿದಿರಲ್ಲ, ಆ ರೀತಿ 2 ರೀತಿಯಲ್ಲಿ ಮಾಡ್ಬೋದು. ನಾ ಇಲ್ಲೇನು ಮಾಡ್ಕೋತಾನೆ ರೀ, ಕಟ್ ಮಾಡ್ಕೋತಾನು. ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಕಟ್ ಆಕೈತಿ. ಇನ್ನೇನು ಮಾಡಿರಿ, ಈ ತ್ರಿಜ್ಯನ ತೆಗೀರಿ. ತೆಗೆದಾದ ಬಳಿಕ ನೋಡಿರಿ, ಈಗ ಇಲ್ಲೇನು ರಚನೆ ಆಗಿರ್ತೈತ್ರಲ್ಲ, ಇದು ಕರೆಕ್ಟಾಗಿ 8 ಸೆಂಟಿಮೀಟ್ರ್ ಆಗಿರ್ತೈತಿ. ಇನ್ನು ಈ ರೀತಿಯಾಗಿ ಎ ಬಿಂದುವಿನ ಮೇಲೆ ಇಟ್ಟು ಏನು ಮಾಡ್ಕೊರಿ, ಒಂದು ಮಾರ್ಕ್ ಮಾಡ್ಕೊರಿ 90 ಡಿಗ್ರಿದು.
90 ಡಿಗ್ರಿ ಮಾರ್ಕ್ ಮಾಡ್ಕೊಂಡ್ರಿ. ಇನ್ನು ಇದನ್ನ ತೆಗೀರಿ. ಇಲ್ಲಿ ಒಂದು ಲಂಬ ಗೆರೆಯನ್ನು ಎಳೀರಿ. ಎ ಬಿಂದುವಿನ ಮೇಲೆ ಇಟ್ರಿ, ಒಂದು ಲಂಬವಾಗಿ ಎಳ್ಕೊಂಡ್ರಿ. ಎಳ್ಕೊಂಡಾದ ಬಳಿಕ ಏನು ಮಾಡಿರಿ, ಈ ಕೋನ ಮಾಪಕನ ತೊಗೋರಿ ಮತ್ತು ಇದನ್ನೇನು ಮಾಡ್ಕೊರಿ, ಈ ರೀತಿಯಾಗಿ ಇಟ್ಕೊರಿ. ಇಲ್ಲಿ ಎಕ್ಸಾಂಪಲ್ನ ಇದಕ್ಕೆ ಸಿ ಅಂತ ಹೆಸರು ಕೊಡತ್ತೀನಿ. ಸಿ ಬಿಂದುವಿನ ಮೇಲೆ ಏನು ಮಾಡಿರಿ, ಕರೆಕ್ಟಾಗಿ ಕೋನ ಮಾಪಕವನ್ನು ಇಡ್ರಿ. ಕೋನ ಮಾಪಕವನ್ನು ಇಟ್ರಿ ಅಂದ್ರೆ ಕರೆಕ್ಟ್ ನೀವು 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊರಿ. ಮತ್ತು ಸ್ವಲ್ಪ ಕನ್ಫ್ಯೂಸ್ ಆಗಕ್ಕೈತಂದ್ರೆ ಏನು ಮಾಡಿರಿ, ವಿಡಿಯೋ ಇನ್ನೊಮ್ಮೆ ನೋಡಿರಿ ಓಡಿಸಿ. ಯಾಕಂದರೆ ಎಲ್ಲ ಇದು ಮಾಡಿ ತೋರಿಸ್ತಿರ್ತೀವಲ್ಲ, ಅದ್ರ ಸಂಬಂಧ ಸ್ವಲ್ಪ ಕನ್ಫ್ಯೂಸ್ ಆಕೈತಿ. ನಾವು ಹೇಳ್ದಂಗೆ ಮಾಡ್ಕೊತ ಹೋಗೋದು ಬೇರೆ, ನಿಮಗೆ ಕನ್ಫ್ಯೂಸ್ ಆಗಂಗಿಲ್ಲ. ನೋಡ್ರಿ, ಇಲ್ಲಿ ಈ ರೀತಿಯಾಗಿ ನೀವು ಒಂದು ಲೈನ್ ಹೊಡೆದ್ರಂದ್ರೆ ಇದಕ್ಕೆ ತಯಾರಾಯ್ತು. ಇದಕ್ಕೆ ನೀವು ಏನು ಹೆಸರು ಕೊಡ್ರಿ, ಇದಕ್ಕೆ ಡಿ ಅಂತ ಹೆಸರು ಕೊಡ್ರಿ. ಈಗ ನೋಡಿರಿ, ಎ ಬಿ 8 ಸೆಂಟಿಮೀಟ್ರ್ ಇತ್ತಂದ್ರೆ ಎ ಸಿ ಎಷ್ಟು ಇರ್ತೈತಿ ಅಂದ್ರೆ ರೀ, ಎಷ್ಟು ರೀ ಎ ಸಿ ಎಷ್ಟು ಇರ್ತೈತಿ, ನಾ ಎಷ್ಟು ತೊಗೊಂಡೀನಿ, 12 ಸೆಂಟಿಮೀಟ್ರ್ ತೊಗೊಂಡೀನಿ. ನಾ 12 ಅಂತಲೇ ಬರೀತನು. ನೀವೇನು ಮಾಡಿರಿ, 8 ಸೆಂಟಿಮೀಟ್ರ್ ತೊಗೋರಿ, 8 ಸೆಂಟಿಮೀಟ್ರ್ ಅಂತಲೇ ಬರೀರಿ. ತಿಳಿತ್ರಿ? ಈ ರೀತಿಯಾಗಿ ನೀವು ಬರ್ಕೋಬೋದು. ನಾನು 4 ಸೆಂಟಿಮೀಟ್ರ್ ತೊಗೊಂಡಿದ್ರೆ ಭಾಳ ಸಣ್ಣದಾಕೈತೆ. ನಾನು ಈ ರೀತಿ ತೊಗೊಂಡಿನಿ. ನೀವು ಯಾವುದೋ ಅಳತೆಗಳನ್ನು ಚೇಂಜ್ ಮಾಡಿರಬೇಡ್ರಿ, ಈ ರೀತಿಯಾಗಿ ಡೈರೆಕ್ಟ್ ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ರೀ, ನೋಡಿರಿ, ಇಲ್ಲಿ ಸೇಮ್ ಐತಿ. ಅಲ್ಲಿ ಏನು ಮಾಡಿರು, 3 ಮತ್ತು 7 ಅಂತ ಕೊಟ್ಟರು. ಇಲ್ಲಿ ನಾ 6 ಅಂತ ತೊಗೋತನು. 6 6 ಬೇಡ, 3 ಅಂತ ತೊಗೊಂಡ್ರಿ. 3 ಅಂತ ತೊಗೊಂಡ್ರೆ ಭಾಳ ಸಣ್ಣದಾಕೈತಿ, ಯೂಸ್ ಆಗಲ್ಲ. ಅದರ ಸಂಬಂಧ 6 ಅಂತ ತೊಗೊಂಡ್ರಿ. 6 ಬೆಟರ್ ಅನ್ಸಾದತಿ. ನೋಡಿರಿ, ಇಲ್ಲಿ 0 ಐತಿ. 0ದಿಂದ 6ಗೆ ತೊಗೊಂಡು 6 ಇಷ್ಟು ಸಣ್ಣದು ಕಾಣ್ತೈತೆ ರೀ. ಇನ್ನು ನಿಮ್ಮ ಕಡೆ ನಿಮ್ಮ ಬುಕ್ ಒಳಗೆ ಕರೆಕ್ಟ್ ಆಕೈತೆ ರೀ. ನಂಗೆ ಇಲ್ಲಿ ಒಂದು ಸ್ವಲ್ಪ ಈ ರೀತಿಯಾಗಿ ಆಕೈತಿ. ಏನು ಮಾಡಿರಿ, ಇದನ್ನು ಒಂದು ಸ್ವಲ್ಪ ಕೆಳಗೆ ತೊಗೋಬೇಕು. ಈ 6 ಸೆಂಟಿಮೀಟ್ರ್ ಐತಿ ನಮಗೆ ಗೊತ್ತೈತಿ. ಇದನ್ನ ಕೆಳಗೆ ತೊಗೋರಿ. ಸ್ಕೇಲ್ನ ಒಂದು ಸ್ವಲ್ಪ ಸೈಡ್ ತೊಗೋರಿ. ಏನು ಮಾಡಿರಿ, ಈಗ ಈ ರೀತಿಯಾಗಿ ಒಂದು ಲೈನನ್ನು ಎಳ್ಕೊಂಡ ಬೆಳಕ 3 ಸೆಂಟಿಮೀಟ್ರ್. ಎಕ್ಸಾಂಪಲ್ ನೀವು 3 ಸೆಂಟಿಮೀಟ್ರ್ ಅಂತ ತೊಗೋರಿ. ಇದು 3 ಸೆಂಟಿಮೀಟ್ರ್ ಐತಿ. ಇನ್ನೇನು ಮಾಡೋದ, ಈ ಬಿ ಬಿಂದುವಿನ ಮೇಲೆ ಇದನ್ನ ಕೋನ ಮಾಪಕವನ್ನು ಇಟ್ಟ ಏನು ಮಾಡ್ಕೋಬೇಕ್ರಿ, ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿರಿ. ಅಡ್ಜಸ್ಟ್ ಆದ ಬಳಿಕ ಒಂದು 90 ಡಿಗ್ರಿಗೊಂದು ಮಾರ್ಕ್ ಮಾಡ್ಕೊರಿ. ಸೇಮ್ ಈ ಕಡೆನೂ ಒಂದು ಮಾರ್ಕ್ ಮಾಡ್ಕೊರಿ. ಯಾಕಂದ್ರೆ ನಮ್ಗೆ ಅದು ಆಮೇಲೆ ಬೇಕಾಗತ್ತಿರಲ್ಲ, ಅದರ ಸಂಬಂಧ ಸೇಮ್ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡೋದು. 2 ಮಾರ್ಕ್ ಮಾಡ್ಕೊಂಡ್ರಿ. ಇನ್ನೇನಂದಾರ ಅವ್ರ 7 ಸೆಂಟಿಮೀಟ್ರ್ ಇರುವಂತಹ ಅಂದಾರೆ. 7 ಸೆಂಟಿಮೀಟ್ರ್ ಅಂದ್ರೆ ತ್ರಿಜ್ಯವನ್ನು ತೊಗೋರಿ. ಈಗ ನಾ ಹೆಂಗೆ ಇಡತ್ತೇನ್ರಲ್ಲ ಹಂಗೆ ಇಡ್ರಿ. ನೀವು ತ್ರಿಜ್ಯದ ತುದಿಯನ್ನು 0 ಮೇಲೆ ಇಡ್ರಿ. ಮುಳ್ಳಿನ ತುದಿ ಇರ್ತೈತಿಲ್ಲ, ಆ 0 ಮೇಲೆ ಇಡ್ರಿ. ಇನ್ನು ಸೀಸು ತುದಿ ಏನಿರ್ತೈತಿಲ್ಲ, ಅದು ಕರೆಕ್ಟ್ 7 ಸೆಂಟಿಮೀಟ್ರ್ ಬರೋ ಹಂಗೆ ಸೆಟ್ ಮಾಡ್ಕೊರಿ. ಈಗ ನಾ ಹೆಂಗೆ ಸೆಟ್ ಮಾಡೇನಿಲ್ಲ ಹಂಗೆ ಮಾಡಿರಿ. ಹಂಗೆ ಮಾಡಿ ಅದಕ್ಕಿತ್ಲೆ ಮೊದಲು ಏನು ಮಾಡಿರಿ, ಇಲ್ಲಿ ಬಿ ಬಿಂದುವಿನಿಂದ ನೀವು 90 ಡಿಗ್ರಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ, ಅದಕ್ಕೊಂದು ಲಂಬವಾಗಿ ಒಂದು ಗೆರೆ ಎಳೀರಿ. ಈ ರೀತಿಯಾಗಿ ಗೆರೆ ಎಳಿತೀರಿ. ಈ ರೀತಿಯಾಗಿ ಗೆರೆ ಎಳೆದ ಬಳಕ ಏನು ಮಾಡಿರಿ, ಈ ತ್ರಿಜ್ಯವನ್ನು ತೊಗೋರಿ. ತ್ರಿಜ್ಯವನ್ನು ತೊಗೊಂಡ್ರಂದ್ರೆ ತ್ರಿಜ್ಯ ತೊಗೊಂಡು ಈ ತ್ರಿಜ್ಯದ ಮುಳ್ಳು ಏನಿರ್ತೈತಿರಲ್ಲ ಅದನ್ನು ಎ ಬಿಂದುವಿನ ಮೇಲೆ ಇಡಬೇಕು. ಅದಾದ ಬಳಿಕ ಒಂದು ಏನು ಮಾಡಿರಿ, ಕಟ್ ಹಾಕ್ರಿ. ಎಲ್ಲಿ, ಬಿ ಬಿಂದುವಿನ ಮೇಲೆ. ಬಿ ಲೈನ್ ಏನೈತಿರಲ್ಲ, ಬಿದಿಂದ ಒಂದು ಲಂಬ ಏನು ಎಳೆದಿರ್ತಿರಲ್ಲ, ಅಲ್ಲಿ ಒಂದು ಕಟ್ ಹಾಕೋರಿ. ಇಲ್ಲಿ ನಿಮಗೆ ಸಣ್ಣದು ಕಾಣ್ತಿರ್ಬೋದು, ಬಟ್ ನಿಮ್ಮ ಬುಕ್ ಒಳಗೆ ಅದು ಕರೆಕ್ಟಾಗಿ ಬರ್ತೈತೆ ರೀ. ಈಗೇನು ಮಾಡಿರಿ, ಇಲ್ಲಿ ಕಟ್ ಆತ್ರಿ. ಹಿಂಗೆ ಸೇಮ್ ನಾವು ಈಚೆ ಕಡೆನೂ ಒಂದು ಲಂಬವನ್ನು ಎಳ್ಕೋಬೇಕು. ಎ ಬಿಂದುವಿನ ಮೇಲೆ ಇಟ್ಟ ಏನು ಮಾಡಿರಿ, ಈ ರೀತಿಯಾಗಿ ನಾ ಲಂಬವನ್ನು ಎಳ್ಕೋತಾನು. ಇನ್ನೇನು ಮಾಡಿರಿ, ಕೋನ ಮಾಪಕವನ್ನು ತೊಗೋರಿ. ಕೋನ ಮಾಪಕವನ್ನು ತೊಗೊಂಡ ಈ ಸಿ ಬಿಂದುವಿನ ಮೇಲೆ ಇಡ್ರಿ. ಇಲ್ಲಿ ನಾ ಇದಕ್ಕೆ ಕಟ್ ಮಾಡ್ಯಾರಲ್ಲ, ಇದನ್ನು ಸಿ ಬಿಂದು ಅಂತ ತೊಗೋತಾನೆ ರೀ. ಈ ಸಿ ಬಿಂದುವಿನ ಮೇಲೆ ಕರೆಕ್ಟ್ ಇಟ್ರಂದ್ರೆ ನೀವು ಏನು ಮಾಡಿರಿ, 90 ಡಿಗ್ರಿಯನ್ನು ಇಲ್ಲಿ ತಕ್ಕೋರಿ. ಇದು 90 ಡಿಗ್ರಿ ರೀ. ಇಲ್ಲಿ 90 ಡಿಗ್ರಿ ಮಾರ್ಕ್ ಮಾಡ್ಕೊಂಡ್ರಿ. ಈ ಕೋನ ಮಾಪಕನ್ನು ತೆಗೀರಿ. ಇಲ್ಲಿಂದ ಸಿದಿಂದ ಏನು ಮಾಡಿರಿ,
ಇಲ್ಲಿ ನೀವು ಮಾರ್ಕ್ ಮಾಡಿರ್ತಿರಲ್ಲ ಅಲ್ಲಿ ಇಷ್ಟಾತ್ರಿ. ಇದು ಏನಾಕೈತಿ ಈ ಬಾಹುವಿನ ಉದ್ದ ಏನೈತಿ 3 ಸೆಂಟಿಮೀಟ್ರ್ ಐತಿ. ಇಲ್ಲಿಂದ ಎದಿಂದ ಸಿಗೆ ಏನೈತಿರಲ್ಲ ಇದು ಜಾಗ ಏನೈತಿ ಎಕ್ಸಾಂಪಲ್ ಎಷ್ಟೈತಿರಲ್ಲ ಇದೇನೈತಿ 7 ಸೆಂಟಿಮೀಟ್ರ್ ಐತಿ. 7 ಸೆಂಟಿಮೀಟ್ರ್ ಐತಿ ಅಂದಂಗೆ. ನೀವು ನಾ ಹೆಂಗೆ ಹೇಳೇನ್ರಲ್ಲ ಸೇಮ್ ಸ್ಟೆಪ್ ಫಾಲೋ ಮಾಡಿರಿ. ಇಲ್ಲಿ ಏನು ಇರ್ತೈತಿ ಅಂದ್ರೆ ರೀ ಎ ಬಿ ಬಾಹುಗ ಸಿ ಡಿ ಬಾಹು ಸಮ ಇರ್ತೈತಿ. ಆಗ ಎ ಡಿ ಬಾಹುವಿಗೆ ಬಿ ಸಿ ಬಾಹು ಸಮ ಇರ್ತೈತಿ. ಈ ರೀತಿಯಾಗಿ ನೀವು ಇಲ್ಲಿ ರಚನೆಗಳನ್ನು ನೋಡ್ಬೋದು. ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸದ ಬಗ್ಗೆ ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ನಾವು ಹೊಸ ವೀಡಿಯೋಗಳನ್ನು ಹಾಕ್ತೀವಿ ಅಂದ್ರೆ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಷನ್ ಬಂದುಬಿಡ್ತೈತಿ. ಅದನ್ನು ನೋಡ್ಬೋದು. ಯೂಟ್ಯೂಬ್ ಒಳಗೆ ಸುಮ್ಮನೆ ಸರ್ಚ್ ಮಾಡೋದ ಅವಶ್ಯಕತೆ ಬೀಳಂಗಿಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಂತ ಧನ್ಯವಾದಗಳು.